ಸ್ನೇಹಿತರೆ, ಬೃಂದಾವನಕ್ಕೆ ಸ್ವಾಗತ. ಅಡುಗೆ ಮನೆಗೆ ಬೇಕಾದಂತಹ ಉಪಯುಕ್ತ ಮಾಹಿತಿಗಳು. ಏಲಕ್ಕಿನ ಸಕ್ಕರೆ ಜೊತೆ ಪುಡಿ ಮಾಡಿದ್ರೆ ಬಹಳ ಬೇಗ ನುಣಗಾಗುತ್ತೆ. ಈ ಏಲಕ್ಕಿ ಪುಡಿಯನ್ನ ಆದಷ್ಟು ಗಾಜಿನ ಬಾಟ್ಲಲ್ಲಿಟ್ರೆ ಅದರ ಘಮ ಹೆಚ್ಚು ದಿನಗಳವರೆಗೆ ಉಳಿಯುತ್ತೆ. ಹಸಿ ಮೆಣಸಿನಕಾಯಿ ತೊಟ್ಟು ತೆಗೆದು ಫ್ರಿಜ್ಜಿನಲ್ಲಿಡೋದ್ರಿಂದ ಮೆಣಸಿನಕಾಯಿ ಬಹಳ ದಿನಗಳವರೆಗೆ ತಾಜಾವಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಫ್ರಿಜ್ಜಲ್ಲಿಡುವಾಗ ಡಬ್ಬಿಯ ಮೇಲೆ ಟಿಶ್ಯೂ ಪೇಪರ್ ಹರಡಿ ಮುಚ್ಚಿಟ್ರೆ ಸೊಪ್ಪು ತಾಜಾವಾಗಿ ಇರುತ್ತೆ. ಹೊರಗಡೆ ಹೋಗಿ ಹೋಟೆಲ್ ಊಟ ಮಾಡಿ ಬಂದಾಗ ಮರೆಯದೆ ಒಂದು ಏಲಕ್ಕಿಯನ್ನ ಜಗಿದು ತಿನ್ನೋದ್ರಿಂದ ಅಡ್ಡ ಪರಿಣಾಮ ಆಗೋದಿಲ್ಲ. ತರಕಾರಿಗಳನ್ನ ಹೆಚ್ಚುವ ಮೊದಲು ತೊಳಿಬೇಕು. ಹೆಚ್ಚಿದ ನಂತರ ತೊಂದ್ರೆ ಅದರಲ್ಲಿನ ಪೋಷಕಾಂಶಗಳು ನಷ್ಟವಾಗುತ್ತೆ. ತೊಗರಿಬೇಳೆ ಡಬ್ಬಕ್ಕೆ 2 ರಿಂದ 3 ಒಣಮೆಣಸಿನಕಾಯಿ ಹಾಕಿದ್ರೆ ಬೇಳೆಗೆ ಹುಳ ಬರೋದಿಲ್ಲ. ಯಾವುದೇ ಧಾನ್ಯದ ಹಿಟ್ಟಿಗೆ ಪಲಾವ್ ಎಲೆಯನ್ನು ಹಾಕಿದ್ರೆ ಹಿಟ್ಟಿಗೆ ಹುಳ ಬರೋದನ್ನು ತೆಗಿಬಹುದು. ಮಿಕ್ಸಿ ಜಾರ್ನ ಬ್ಲೇಡ್ ಮಂದಾಗಿದ್ರೆ 4 ಚಮಚ ಕಲ್ಲುಪ್ಪು ಹಾಕಿ ಮಾಡಿದ್ರೆ ಬ್ಲೇಡ್ ಹರಿತವಾಗುತ್ತೆ. ಸಕ್ಕರೆ ಡಬ್ಬಕ್ಕೆ 4 ಲವಂಗ ಹಾಕೋದ್ರಿಂದ ಸಕ್ಕರೆ ಬೇಗವಾಗಿ ಒದ್ದೆಯಾಗುತ್ತಲ್ಲ, ಆ ರೀತಿ ಒದ್ದೆಯಾಗಲ್ಲ. ಬೆಣ್ಣೆ ಕಾಯಿಸಿ ತುಪ್ಪ ತೆಗೆಯುವಾಗ ಅದಕ್ಕೆ 2 ಎಲೆ ತುಳಸಿ ದಳ ಅಥವಾ ವೀಳ್ಯದೆಲೆಯ ತೊಟ್ಟನ್ನು ಹಾಕಬೇಕು. ಇದರಿಂದ ತುಪ್ಪ ಮರಳಾಗಿ ಬರುತ್ತೆ. ಈ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನಷ್ಟು ಹೊಸ ಟಿಪ್ಸ್ಗಳನ್ನ ನಿಮ್ಗಾಗಿ ತರ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗಲಿ.